ಈಗಷ್ಟೇ 2 ರಾಜ್ಯಗಳ ಚುನಾವಣೆ ಫಲಿತಾಂಶ ಬಂದಿದೆ, ಬೈ ಎಲೆಕ್ಷನ್ ಫಲಿತಾಂಶ ಬಂದಿದೆ. ಈ ಚುನಾವಣೆಯ ಬಿಸಿಯ ನಡುವೆ ಇವತ್ತಿನಿಂದ ಸಂಸತ್ ಅಧಿವೇಶನ, ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಚುನಾವಣಾ ಫಲಿತಾಂಶದ ಬಿಸಿ ನಡುವೆ ಇವತ್ತು ಸಂಸತ್ನ ಚಳಿಗಾಲದ ಅಧಿವೇಶನ ಶುರುವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಕೂಡ ನಡೀತು. ಅಲ್ಲಿ ಅದಾನಿ ವಿರುದ್ಧ ಕೇಳಿಬಂದ ಆರೋಪ, ಮಣಿಪುರ ಹಿಂಸಾಚಾರ, ದೆಹಲಿ ವಾಯುಮಾಲಿನ್ಯ, ರೈಲು ಅವಘಡಗಳ ಹೆಚ್ಚಳ ಸೇರಿ ಹಲವು ವಿಚಾರಗಳಿಗೆ ಚರ್ಚೆ ಕೊಡಬೇಕು ಅಂತ ಕಾಂಗ್ರೆಸ್ ಕೋರಿದೆ. ಸುಗಮ ಕಲಾಪಕ್ಕೆ ಅವಕಾಶ ಮಾಡಿಕೊಡಿ ಅಂತ ವಿಪಕ್ಷಗಳನ್ನು ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಕೋರಿದ್ದಾರೆ. ಡಿಸೆಂಬರ್ 20ನೇ ತಾರೀಕು ತನಕನೂ ಕೂಡ ಈ ಅಧಿವೇಶನ ನಡೆಯುತ್ತೆ. ಬಟ್ ಹಲವಾರು ವಿಚಾರಗಳಲ್ಲಿ ಆಡಳಿತ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಈಗ ವಿರೋಧ ಪಕ್ಷದವರು ಸಿದ್ಧರಾಗಿದ್ದಾರೆ. ಅದಾನಿ ವಿರುದ್ಧ ಯಾಕೆ ಕ್ರಮ ಇಲ್ಲ, ಮಣಿಪುರ ಹಿಂಸಾಚಾರ ನಡೀತಾ ಇದ್ರು ಯಾಕೆ ಪ್ರಧಾನಿಯವರು ಮಣಿಪುರಕ್ಕೆ ಹೋಗಿಲ್ಲ, ಹೀಗೆ ದೆಹಲಿ ವಾಯುಮಾಲಿನ್ಯ ತಡೆಗೆ ಏನು ಕ್ರಮ ತಗೊಂಡಿದ್ದೀರಾ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಅದಕ್ಕೂ ಮುನ್ನ ಸಂಪ್ರದಾಯದಂತೆ ಕೇಂದ್ರ ಸಚಿವರೊಬ್ಬರು, ಅದರಲ್ಲಿ ರಾಜನಾಥ್ ಸಿಂಗ್ ಅವರು ಒಂದು ಆಲ್ ಪಾರ್ಟಿ ಮೀಟಿಂಗನ್ನು ಕರೆದಿದ್ದರು. ಅದರಲ್ಲಿ ಕಾಂಗ್ರೆಸ್ ಅವರು ಕೇಳ್ಕೊಂಡಿದ್ದಾರೆ, ನಮಗೆ ಇಂತಿಂಥ ವಿಚಾರದ ಬಗ್ಗೆ ಮಾತನಾಡಬೇಕಪ್ಪ, ನಮಗೆ ಅವಕಾಶ ಮಾಡಿಕೊಡಿ ಅಂತ. ಆಯಿತು, ಅವಕಾಶ ಮಾಡಿಕೊಡ್ತೀವಿ, ಬಟ್ ನೀವು ಅಷ್ಟೇ ಸುಗಮ ಕಲಾಪಕ್ಕೆ ಅವಕಾಶ ಕೊಡಿ ಅಂತ ವಿಪಕ್ಷಗಳನ್ನು ಕೇಂದ್ರ ಸಚಿವರು ಕೇಳಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ. ಬಟ್ ಅಂದ್ಕೊಂಡಂಗೆ ಆಗುತ್ತಾ, ಸೆಷನ್ ಶುರು ಆದಮೇಲೆ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇವತ್ತಿನಿಂದ ಆರಂಭ ಆಗ್ತಕ್ಕಂಥ ಈ ಚಳಿಗಾಲದ ಅಧಿವೇಶನದಲ್ಲಿ ಏನು ನಿರೀಕ್ಷೆ ಮಾಡಬಹುದು ಅಂತ? ಅರವಿಂದ್, ಇವತ್ತಿನಿಂದ ಡಿಸೆಂಬರ್ 20ರವರೆಗೂ ಕೂಡ ಚಳಿಗಾಲದ ಸಂಸತ್ ಅಧಿವೇಶನ ಶುರುವಾಗ್ತಾ ಇದೆ. ಸಾಕಷ್ಟು ನಿರೀಕ್ಷೆಗಳು ಇವತ್ತು ಇರುವಂತದ್ದು. ಒಟ್ಟು 16 ಮಸೂದೆಗಳನ್ನ ಮಂಡಿಸಲಿಕ್ಕೆ ಸರ್ಕಾರ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ಳಲಾಗಿದೆ. ಮುಖ್ಯವಾಗಿ ವಕ್ಫ್ ಬಿಲ್ ಈ ಬಾರಿ ಮಂಡನೆ ಆಗುವಂತ ಸಾಧ್ಯತೆಗಳಿದಾವೆ. ಕಳೆದ ಬಾರಿ ಇದನ್ನ ಮಂಡನೆ ಮಾಡಲಾಗಿತ್ತು, ಜಂಟಿ ಸಂಸದೀಯ ಸಭೆಗೂ ಸಮಿತಿಗೂ ಕೂಡ ಇದನ್ನ ಶಿಫಾರಸು ಮಾಡಲಾಗಿತ್ತು. ಈಗ ಅದು ಪರಿಶೀಲನೆಯ ಬಳಿಕ ಮತ್ತೊಮ್ಮೆ ಮಂಡನೆ ಆಗ್ತಾ ಇರುವಂತದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಈ ವಿಚಾರವಾಗಿ ಸಾಕಷ್ಟು ಸದ್ದುಗದ್ದಲಗಳು ಸಂಸತ್ನಲ್ಲಿ ಆಗುವಂತ ನಿರೀಕ್ಷೆಗಳನ್ನ ಕೂಡ ನಾವು ನೋಡಬಹುದು. ಇದರ ಜೊತೆಗೆ ಬೇರೆ ಬೇರೆ ವಿಚಾರಗಳು, ಅದಾನಿ ವಿಚಾರ ಆಗಿರ್ಬೋದು, ದೆಹಲಿಯ ಮಾಲಿನ್ಯಗಳ ವಿಚಾರಗಳಾಗಿರ್ಬೋದು, ಜೊತೆಗೆ ಇತ್ತೀಚೆಗೆ ವಿಮಾನಗಳಿಗೆ ಬಾಂಬ್ ಥ್ರೆಟ್ ಹೆಚ್ಚಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದು ಮಸೂದೆಯನ್ನ ಈಗ ಸೇರಿಸಲಾಗಿರುವಂತದ್ದು. ಈ ಮಸೂದೆ ಮಂಡನೆ ಆದಂತ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಇದೊಂದು ರಾಷ್ಟ್ರೀಯ ಭದ್ರತೆ ವಿಚಾರ ಆಗಿರುವಂತ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆಗಳಾಗುವಂತ ಸಾಧ್ಯತೆಗಳಿದಾವೆ. ಈ ಹಿಂದೆ ಕರೆದಂತ ಸರ್ವಪಕ್ಷದ ಸಭೆಯಲ್ಲಿ ಪ್ರಮುಖವಾಗಿ ವಿರೋಧ ಪಕ್ಷಗಳು ಮಣಿಪುರದ ಹಿಂಸಾಚಾರ ಆಗಿರ್ಬೋದು, ದೆಹಲಿ ಮಾಲಿನ್ಯ ಆಗಿರ್ಬೋದು, ವಕ್ಫ್ ಆಸ್ತಿ ವಿಚಾರಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಮಗೆ ಸಂಪೂರ್ಣವಾದಂತ ಸಮಯಾವಕಾಶವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮುಂದಿಟ್ಟಿದ್ದಾವೆ. ಆದ್ರೆ ಆಡಳಿತ ಪಕ್ಷ ಸಮಯಾವಕಾಶವನ್ನ ಕೊಡುತ್ತಾ ಅಥವಾ ಸದ್ದುಗದ್ದಲದ ನಡುವೆ ಮಸೂದೆಗಳನ್ನ ಅಂಗೀಕಾರ ಮಾಡುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವ ಪ್ರಶ್ನೆ. ಮುಖ್ಯವಾಗಿ ಇಲ್ಲಿ ಒಂದು ದೇಶ ಮತ್ತೆ ಒಂದು ಚುನಾವಣೆ ಪ್ರಕ್ರಿಯೆ ಕೂಡ ಈ ಮಸೂದೆ ಕೂಡ ಈ ಬಾರಿ ಮಂಡನೆ ಆಗ್ಬೋದು ಅನ್ನುವಂತ ನಿರೀಕ್ಷೆಗಳಿತ್ತು. ಸದ್ಯಕ್ಕೆ ಅದು ಪಟ್ಟಿಯಲ್ಲಿಲ್ಲ. ಆದ್ರೆ ಸರ್ಪ್ರೈಸ್ ಆಗಿ ಈ ಒಂದು ಮಸೂದೆಯನ್ನು ಮಂಡಿಸುವಂತ ಕೆಲಸ ಏನಾದ್ರೂ ಸರ್ಕಾರ ಮಾಡುತ್ತಾ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ಬೇಕು ಅರವಿಂದ್. ಓಕೆ, ಇದರ ಜೊತೆಗೆ ಈಗ ಇತ್ತೀಚೆಗಷ್ಟೇ 2 ರಾಜ್ಯಗಳ ಚುನಾವಣೆ ನಡೀತು. ಮಹಾರಾಷ್ಟ್ರದಲ್ಲಿ EVM ಹ್ಯಾಕ್ ಆಗಿದೆ ಅನ್ನೋ ಆರೋಪ ಕೇಳಿಬಂತು. ಸೊ ಇದ್ರ ಬಗ್ಗೆ ಎಲ್ಲ ಏನಾದರೂ ಪ್ರಶ್ನೋತ್ತರಗಳು ನಡೀತಕ್ಕಂಥ ಸಾಧ್ಯತೆ ಇದೆಯಾ ಅಂತ ಶಬೀರ್? ಇದ್ರ ಬಗ್ಗೆ ಚರ್ಚೆಗಳಾಗುವಂತ ಸಾಧ್ಯತೆಗಳಿದಾವೆ. ಆದ್ರೆ ದೊಡ್ಡ ಮಟ್ಟದ ಚರ್ಚೆ ನಿರೀಕ್ಷೆ ಸದ್ಯಕ್ಕಿಲ್ಲ. ಯಾಕಂದ್ರೆ ಸೆಷನ್ ಆರಂಭದಲ್ಲಿ ಒಂದು ದಿನ ಇವತ್ತು ಅಥವಾ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳು ಆಗಬಹುದು. ಆದಾಗ್ಯೂ ಕೂಡ ಮಸೂದೆಗಳು, ಪ್ರಮುಖವಾದಂತ ಮಸೂದೆಗಳಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ದೀರ್ಘವಾದಂತ ಸಮಾಲೋಚನೆಗಳು ನಡೆಯುವಂತ ಸಾಧ್ಯತೆಗಳಿದಾವೆ. ಆಬ್ವಿಯಸ್ಲಿ ಬಿಜೆಪಿ ದೊಡ್ಡ ರಾಜ್ಯವಾದಂತ ಮಹಾರಾಷ್ಟ್ರವನ್ನ ಗೆದ್ದಿರುವಂತ ಹಿನ್ನೆಲೆಯಲ್ಲಿ ಅದನ್ನ ಸೆಲೆಬ್ರೇಟ್ ಮಾಡುವಂತ ದೃಷ್ಟಿಯಿಂದ ಎಲ್ಲ ಪ್ರಯತ್ನಗಳನ್ನ ಕೂಡ ಮಾಡುತ್ತೆ. ವಿರೋಧ ಪಕ್ಷಗಳು ಕೂಡ ತನ್ನ ಟೀಕೆ ಟಿಪ್ಪಣಿಗಳನ್ನ ಕೂಡ ಮಾಡುತ್ತೆ. ಆದಾಗ್ಯೂ ಕೂಡ ಮಸೂದೆಗಳ ಬಗ್ಗೆ ಹೆಚ್ಚು ಚರ್ಚೆ ಆಗುವಂತದ್ದು, ಜೊತೆಗೆ ಅದಾನಿ ವಿಚಾರ ಈಗ ಪ್ರಮುಖ ತಿರುವನ್ನ ಪಡ್ಕೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ಅಸ್ತ್ರವನ್ನ ಬಳಸಿಕೊಂಡು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವಂತಹ ಪ್ರಯತ್ನವನ್ನ ಕೂಡ ವಿರೋಧ ಪಕ್ಷ ಮಾಡಬಹುದು. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶಬೀರ್, ಧನ್ಯವಾದ.